ನೋಡಿ, ಸಾವು ಕೂಡ ಸುಮ್ಮನೆ ಬಡಕ್ಕಂತ ಬಿದ್ದ, ಸತ್ತೋದ, ಪ್ರೇತವಾದ, ಅಲೆದಾಡಿದ, ಈ ರೀತಿ ಸಾಮಾನ್ಯರ ಅವಸ್ಥೆ. ಆದರೆ ಸಾಧನೆ ಮಾಡಿದ ವ್ಯಕ್ತಿ ಹೇಗೆ ಆ ಭಗವತ್ ತತ್ವವನ್ನು ಸಾಯುವ ಕಾಲದಲ್ಲಿ ತಿಳಿದ ಬಂಧನದಿಂದ ಮುಕ್ತಿಯನ್ನು ಪಡಿತಾನೆ ಎನ್ನುವುದನ್ನು ಇಲ್ಲಿ ವಿವರಿಸಿದ್ದಾರೆ. ವಾಯುರನಿಲಮೃತಮಥೇದಂ ಭಸ್ಮಂತಂ ಶರೀರಂ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಕೃತೋ ಸ್ಮರ ಕೃತಂ ಸ್ಮರ. ವಾಯು ಸಾವಿಲ್ಲದ ಅನಿಲವನ್ನು ಸೇರಲಿ. ಈ ಪ್ರಾಣವಾಯು ಇದೆಯಲ್ಲ, ಅದು ಮಹಾಪ್ರಾಣ, ಮುಖ್ಯ ಪ್ರಾಣ ಅಥವಾ ಪ್ರಾಣಶಕ್ತಿ. ಸಮಸ್ತ ಪ್ರಾಣಿಗಳಲ್ಲಿ ಕ್ರಿಯಾರೂಪವಾದ ಶಕ್ತಿಯ ಸಮಷ್ಟಿಗೆ ಪ್ರಾಣ ಅಂತ ಹೇಳೋದು. ಅದು ಹಿರಣ್ಯಗರ್ಭನ ಒಂದು ಶಕ್ತಿ. ಹಿರಣ್ಯಗರ್ಭದಲ್ಲಿ ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇದೆ. ಕ್ರಿಯಾ, ಜ್ಞಾನ, ಇಚ್ಛಾಶಕ್ತಿಗಳ ಒಂದು ಸಮ್ಮೇಳನ. ಅವನನ್ನೇ ವಾಯು. ಈ ವಾಯು ಈ ನಮ್ಮ ದೈಹಿಕವಾದಂಥ ಆಧ್ಯಾತ್ಮಿಕವಾದ ಕಟ್ಟಡತೆಯಲ್ಲಿ ಸಿಕ್ಕಿರತಕ್ಕಂತಹ ವಾಯು ಅಮೃತ ಅನಿಲಂ. ವಾಯುರನಿಲಂ ಅಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ. ಈ ಪ್ರಾಣವಾಯು ಅಲ್ಲಿ ಸೇರಿಕೊಳ್ಳಲಿ, ಈ ಶರೀರವು ಭಸ್ಮಾಂತವಾಗಲಿ. ಅಂದರೆ ಅದಕ್ಕೆ ಅಗ್ನಿಯ ಸಂಸ್ಪರ್ಶ ಮಾಡಿದಾಗ ಅದು ಸುಟ್ಟು ಕೇವಲ ಭಸ್ಮವಾಗಿ ಮಾತ್ರ ಉಳಿಯಲಿ. ಓಂ ಕೃತೋ ಸ್ಮರ ಕೃತಂ ಸ್ಮರ. ಸಂಕಲ್ಪಾತ್ಮಕನಾದಂಥ ಅಗ್ನಿಯೇ, ಪರಮಾತ್ಮನೇ, ನಾನು ಇಷ್ಟರವರೆಗೆ ಮಾಡಿದ್ದನ್ನು ನನಗೆ ನೀನು ಸ್ಮರಿಸು. ನನ್ನನ್ನು ನಾನು ಏನು ಮಾಡಿದ್ದೇನೆ, ನಾನು ಯಾವ ಅಧಿಕಾರದಿಂದ ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ ಎನ್ನುವುದನ್ನು ತಿಳಿಸಿಕೊಡು. ಕೃತವೇ ಸ್ಮರಿಸು, ಕೃತುವೇ ಸ್ಮರಿಸು, ಮಾಡಿರುವುದನ್ನು ಸ್ಮರಿಸು. ನಾನು ನಿನ್ನನ್ನು ಸ್ಮರಣೆ ಮಾಡಿಲ್ವಾ? ನಾನು ದೀರ್ಘಕಾಲದಿಂದ ನಿನ್ನನ್ನು ಯಾಚನೆ ಮಾಡಿಲ್ವಾ? ಅದನ್ನು ಸ್ಮರಿಸು. ಕೃತೋ ಸ್ಮರ ಕೃತಂ ಸ್ಮರ ಅಂತ 2 ಸಲ ಅವನನ್ನು ಯಾಚನೆ ಮಾಡ್ತಾರೆ. ಸಾಯ್ತಾ ಇದ್ದೇನೆ, ದೇಹವನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಎಲ್ಲವರಿಗೆ ದೇಹ ಬಿಟ್ಟು ಹೋಗುವಾಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕೆ ಬಹಳ ಉಪಾಸನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಮ್ಮೆ ದೇಹಾತೀತ ಅನುಭವ ಆಗ್ತದಲ್ಲ. ಈಗ ವಿದೇಶಗಳಲ್ಲಿ ಎಷ್ಟೋ ಜನರಿಗೆ, ಸ್ವದೇಶದಲ್ಲಿಯೂ ಆಗುತ್ತೆ, ಇಲ್ಲಿ ಅದನ್ನು ಹೇಳುವ ಪದ್ಧತಿ ಇಲ್ಲ. ಹೇಳಿದರೆ ನಿಮ್ಹಾನ್ಸಿಗೆ ಹೋಗಿ ಅಂತಾರೆ. ಆದರೆ ಅಲ್ಲಿ ಸಂಶೋಧನಾ ದೃಷ್ಟಿಯಿಂದ ಮಾಡುವುದರಿಂದ ಆ ಅನುಭವವನ್ನು ಎಷ್ಟೋ ಜನರು ಹೇಳಿಕೊಳ್ತಾರೆ. ಅದರ ಬಗ್ಗೆ ಸಾಕಷ್ಟು ವಿಚಾರ ವಿಮರ್ಶೆ, ಅದು ನಿಜವಾಗಿಯೂ ನಿಜವಾಗಿಯೂ ಆ ರೀತಿ ದೇಹಾತೀತ ಅನುಭವ ಇದೆಯೇ ಎನ್ನುವ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಇತ್ತೀಚೆಗೆ ಡೆಲ್ಲಿಯಲ್ಲಿ 5ನೇ ತಾರೀಕು ಬಂದಿದೆ, ಅಕ್ಟೋಬರ್ 5ನೇ ತಾರೀಕಿನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರಬೇಕು. ಒಬ್ಬಳು ಹುಡುಗಿ 4ನೇ ವರ್ಷ 5ನೇ ವರ್ಷ, ಅವಳ 16ನೇ ವಯಸ್ಸಿನ ಹಿಂದಿನ ಜೀವನದಲ್ಲಿ ಟೈಫಾಯ್ಡ್ ಆಗಿ ಸತ್ತದ್ದು. ಈಗ ಅವಳು ಬೇರೆ ಒಂದು ಹೆಸರಿನ ಮನೆಯಲ್ಲಿ ಬೇರೆ ಹೆಸರು ಕೊಟ್ಟಿದ್ದಾರೆ. ಅವಳು 4 ವರ್ಷವಾಗಿರುವಾಗಲೇ 2ನೇ ವರ್ಷದಿಂದಲೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು. ನನ್ನ ತಾಯಿ ತಂದೆಗಳು ಇಂಥಲ್ಲಿ ಇದ್ದಾರೆ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅಂತ. ಕೊನೆಗೆ ಬಹಳ ವಿಚಾರ ಮಾಡಿ, ಎಲ್ಲ ವಿಮರ್ಶೆ ಮಾಡಿ ಅಲ್ಲಿಗೆ ಕರೆದುಕೊಂಡು ಹೋದರೆ ಸರಿಯಾಗಿ ಗುರುತಿಸಿ ಎಲ್ಲ ವಿಚಾರಗಳನ್ನು ಹೇಳಿದ್ದು. ಆ ಫೋಟೋ ಅಲ್ಲಿ ಹಾಕಿಟ್ಟಿದ್ದೀರಿ, ಇದು ಇಲ್ಲಿ ಹಿಂದೆ ಇಲ್ಲಿ ಇತ್ತಲ್ಲ ಅಂತ. ನೋಡಿ, ಇಂಥ ಒಂದು ಘಟನೆ ಈ ಕಾಲದಲ್ಲಿ ನಡೀತಾ ಇದೆ. 16ನೇ ವಯಸ್ಸಿನಲ್ಲಿ ತಾನು ಎಂಥ ಬಟ್ಟೆ ಉಟ್ಕೊಂಡಿದ್ದೆ, ನಮ್ಮ ಶಾಲೆ ಎಲ್ಲಿತ್ತು, ಆ ಶಾಲೆಗೆ ಯಾವ ಬಣ್ಣ ಹಾಕಿದ್ರು, ಎಲ್ಲ ಡೀಟೇಲ್. ಏನು ಆಶ್ಚರ್ಯ ಇದು, ನಡೆದ ಘಟನೆ ಇದು. ಅಂದರೆ ನಾವು ಈ ದೇಹಕ್ಕೆ ಅಂಟಿಕೊಂಡು ದೇಹವೇ ಅಂತ ತಿಳಿದುಕೊಂಡು ಏನು ಮಾಡಿದರೂ ಅದರಿಂದ ಬಿಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಉಪನಿಷತ್ತಿನ ಪ್ರವಚನ ಕೇಳಬಹುದು, ಆಮೇಲೆ ನಾನಾ ರೀತಿಯ ಪುಸ್ತಕಗಳನ್ನು ಓದಬಹುದು. ಆದರೆ ಹೇಗೆ ದೇಹಾತ್ಮ ಬುದ್ಧಿ ದೃಢವಾಗಿ ನಮಗೆ ಅಂಟಿಕೊಂಡಿದೆ. ದೇಹಾತೀತ ಅವಸ್ಥೆಗೆ ಹೋದವರಿದ್ದಾರೆ. ಜೀವಂತವಾಗಿದ್ದಾಗಲೇ ಪ್ರಯೋಗ ರೀತಿಯಿಂದಲೂ ಸ್ಟುವಾರ್ಟ್ ಟೆಂಬ್ರೋ ವಿಚಾರ ನಾನು ಮೊನ್ನೆ ಹೇಳಿದ್ನಲ್ಲ, ಅದಕ್ಕೆ ಅವನು ಪಂಜರದಲ್ಲಿ ತನ್ನನ್ನು ಇಟ್ಟುಕೊಂಡು ಆಮೇಲೆ ಕೆಲವೊಂದು ಔಷಧಗಳ ಸೇವನೆಯನ್ನು ಮಾಡಿ ಆಮೇಲೆ ಎಲೆಕ್ಟ್ರಿಸಿಟಿಯ ಒಂದು ಯಾವ ವೈಬ್ರೇಷನ್ಸ್ ಇದೆಯಲ್ಲ ಅದನ್ನು ಶರೀರದ ಮೇಲೆ ಬಿಟ್ಟುಕೊಂಡಾಗ ಮೆಲ್ಲನೆ ಶರೀರದಿಂದ ಜೀವಾತ್ಮ ಸೂಕ್ಷ್ಮ ಶರೀರ ಬದಲಾವಣೆ ಆಗೋದು ಅವನಿಗೆ ಕಾಣಿಸಿತಂತೆ. ಗೊತ್ತಾಯಿತು
ಒಂದೇ 2 ನಿಮಿಷದಲ್ಲಿ 48 ಮೈಲು ದೂರದಲ್ಲಿರುವ ಅವನ ಮನೆಗೆ ಹೋದ. ಅವನ ಹೆಂಡತಿ ಆ ಇದರಲ್ಲಿ ನೀರು ಕುಡಿದುಕೊಂಡು ಕಿಚನ್ನಲ್ಲಿ ಬೆಡ್ರೂಮಿಗೆ ಹೋಗುವಾಗ ಎದುರುಗಡೆ ಹೋಗಿ ನಿಂತಂತೆ. ಅವಳೇನೋ ಈ ನೆರಳನ್ನು ಕಂಡ್ರೆ ಅಥವಾ ವಿಚಿತ್ರವಾದ ವಸ್ತುವನ್ನು ಕಂಡ್ರೆ ಏನಪ್ಪ ಅಂತ ಅರ್ಥ ಮಾಡ್ಕೊಳ್ಳಲಿಲ್ಲ, ಗೊತ್ತಾಗಲಿಲ್ಲ. ಅವಳಷ್ಟಕ್ಕೆ ಅವಳು ಹೋದ್ಲು. ಇವನು ಕನ್ನಡಿಯಲ್ಲಿ ಎದುರು ನಿಂತಾಗ ಅವನಿಗೆ ಕನ್ನಡಿಯಲ್ಲಿ ಯಾವ ಪ್ರತಿಫಲನವೂ ಕಾಣಲಿಲ್ಲ. ಇಷ್ಟಾದ ಕೂಡ ಶರೀರಕ್ಕೆ ವಾಪಸ್ ಬಂದ. ಅವನ ಹೆಂಡತಿ ಇದನ್ನೆಲ್ಲ ಹೇಳಿರಲಿಲ್ಲ. ಮತ್ತೆ ಊರಿಗೆ ಹೋದಾಗ 48 ಮೈಲು ದೂರ ಕಫೇಕಾದಿಂದ ಅವನ ಊರು. ಅಲ್ಲಿ ಹೋದಾಗ ಹೇಳಿದ್ರು. ಒಂದಿನ 9:30 ಗಂಟೆ ಹೊತ್ತಿಗೆ ಯಾವುದೋ ಒಂದು ರೀತಿ ನೆರಳಿನಂಥದ್ದು ಇಲ್ಲೇನೋ ಬಂದು ನಿಂತ್ಕೊಂಡು ಹಾಗಾಯಿತು. ಮತ್ತದು ಕನ್ನಡಿ ಹತ್ತಿರವೂ ಹೋಯಿತು. ಆಮೇಲೆ ಅದು ಮತ್ತೆ ಕಾಣಲಿಲ್ಲ ಅಂತ, ಮತ್ತೆ ಗೊತ್ತಾಗಲಿಲ್ಲ ಅದು ಎಲ್ಲಿ ಹೋಯಿತು ಅಂತ. ನೋಡಿ, ನಾವು ಬರೀ ದೇಹ ಅಲ್ಲ, ದೇಹದಲ್ಲಿ ಇದ್ದೇವೆ, ದೇಹಧಾರಿಗಳಾಗಿದ್ದೇವೆ. ನಮಗೆ ಸಾವಿಲ್ಲ, ನೋವಿಲ್ಲ. ಉಂಟು, ಶರೀರದಲ್ಲಿರುವಾಗ ಅದೆಲ್ಲ ಕರ್ಮಾಧೀನವಾಗಿ ಇದೆ. ಈ ಶಾಶ್ವತ ಸತ್ಯವನ್ನು 5,000 ವರ್ಷಗಳ ಹಿಂದೆ ಭಗವಂತನಾದ ಕೃಷ್ಣ ಅರ್ಜುನನಿಗೆ ಹೇಳಿದ್ನಲ್ಲ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಹರಿದು ಹೋದ ಬಟ್ಟೆಯನ್ನು ಹೇಗೆ ಎಸಿತಾನೋ ಮನುಷ್ಯ, ಹಾಗೆ ಜೀರ್ಣಾನಿ ವಾಸಾಂಸಿ ಯಥಾ ವಿಹಾಯ ಬಿಟ್ಟು ನವಾನಿ ಗೃಹ್ಣಾತಿ ಹೊಸ ಬಟ್ಟೆಗಳನ್ನು ಧರಿಸ್ತಾನೋ ಅದರಂತೆಯೇ ಜೀವಾತ್ಮ. ಇದು ಇವತ್ತು ವೈಜ್ಞಾನಿಕವಾಗಿ ಪ್ರೂವ್ ಆಗ್ತಾ ಇದೆ. ನಮ್ಮ ಶರೀರದಿಂದ ಒಂದು ಪ್ರಭಾವಲಯ ಇದೆ ಅಂತ ಹೇಳ್ತಾರೆ. ಆ ಪ್ರಭಾವಲಯವನ್ನು ಕೆಲವರಿಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದ ವ್ಯಕ್ತಿಗಳಿಗೆ ಅವನದ್ದೆಲ್ಲ ಏನು ಹೇಳಬೇಕಾಗಿಲ್ಲ, ನೋಡಿದ ಕೂಡಲೇ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಈಗ ತಲೆಯ ಸುತ್ತಲೂ ಸುಮಾರು 5-6 ಇಂಚುಗಳು ದೂರಕ್ಕೆ ಆ ಪ್ರಭಾವಲಯ ಕಾಣ್ತದೆ. ಅದು ಮನುಷ್ಯನ ವ್ಯಕ್ತಿತ್ವದ ಆಂತರ್ಯದ ಆಳದಲ್ಲಿರುವ ಭಾವನೆಗಳನ್ನು ಸೂಚಿಸ್ತದೆ ಅಂತ ಹೇಳ್ತಾರೆ. ಕೀರ್ಲಿಯನ್ ಫೋಟೋಗ್ರಫಿಯಲ್ಲಿ ಇದನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಕೀರ್ಲಿಯನ್ ಫೋಟೋಗ್ರಫಿಯಲ್ಲಿ ನಾನ್ ಎಲೆಕ್ಟ್ರಿಕಲ್ ಫಿನಾಮಿನ, ಎಲೆಕ್ಟ್ರಿಕಲ್ ಅಲ್ಲ, ಅದನ್ನು ಎಲೆಕ್ಟ್ರಿಕ್ ಆಗಿ ಎಲೆಕ್ಟ್ರಿಸಿಟಿಯ ಫ್ರೀಕ್ವೆನ್ಸಿ ಎಲೆಕ್ಟ್ರಿಸಿಟಿಯಲ್ಲಿ ಅದರ ಪ್ರತಿಫಲನವಾಗಿ ಅದರ ಫೋಟೋ ತೆಗಿಲಿಕ್ಕೆ ಆಗ್ತದೆ ಎನ್ನುವ ತತ್ವ. ಅದು ರಷ್ಯಾದಲ್ಲಿ 1939 ಇಸ್ವಿಯಲ್ಲಿ ಅದನ್ನು ಸ್ಯಾಮ್ಯಾನ್ ಡೇವಿಡ್ ಕೀರ್ಲಿಯನ್ ಅಂತವನು ಅವನು ಆ ಒಂದು ಯಂತ್ರವನ್ನು ಪರಿಷ್ಕರಣೆ ಮಾಡಿದ್ದು. ಆ ಕೀರ್ಲಿಯನ್ ಫೋಟೋಗ್ರಫಿಯಲ್ಲಿ ಈ ಜೀವಾತ್ಮನ ಒಂದು ಪ್ರಭೆ ಅದು ಕಾಣಿಸ್ತದೆ ಅಂತ ಹೇಳ್ತಾರೆ. ಅದು ಸತ್ತೋದರೆ ಅದು ಕಾಣೋದಿಲ್ಲ. ದೇಹವನ್ನು ಬಿಡುವಾಗ ಅದು ಹೋಗೋದು ಗೊತ್ತಾಗ್ತದೆ, ಮತ್ತೆ ಎಲ್ಲಿಗೆ ಹೋಯ್ತು ಅಂತ ಗೊತ್ತಿಲ್ಲ. ನೋಡಿ, ಸೂಕ್ಷ್ಮ ಲೋಕದ ವಿಚಾರ ಇದು ಋಷಿಗಳಿಗೆ ತಿಳಿದದ್ದು. ಅದಕ್ಕೆ ಈಗ ವೈಜ್ಞಾನಿಕವಾದಂಥ ಎವಿಡೆನ್ಸ್ ಲಭ್ಯವಾಗ್ತಾ ಇದೆ. ಇದನ್ನು ಸರಿಯಾಗಿ ರೀತಿಯಲ್ಲಿ ಅಧ್ಯಯನ ಮಾಡಿದವರಿಗೆ ಗೊತ್ತಾಗುತ್ತೆ, ಇಲ್ಲದಿರೋ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವು ಎಂಥ ಯೋಚನೆ ಮಾಡಿದ ಪ್ರತಿಯೊಂದು ಯೋಚನೆ ಪರಿಶುದ್ಧವಾದ ಯೋಚನೆಯನ್ನು ಬೆಳೆಸಿಕೊಂಡರೆ ಹೇಗೆ ದೇಹ ಬಿಟ್ಟು ಹೋಗುವಾಗ ಅದಕ್ಕನುಗುಣವಾದ ಫಲ ಲಭ್ಯವಾಗ್ತದೆ ಎನ್ನುವ ಉಪಾಸನೆಯ ಒಂದು ಅರ್ಥ ಮತ್ತು ಅದರ ಸತ್ಯತೆ ಮನವರಿಕೆ ಆಗ್ತದೆ. ಆದ್ದರಿಂದ ಇಲ್ಲಿ ಆ ಪ್ರಾರ್ಥನೆ ಈ ಸಾಯುತ್ತಿರುವ ನನ್ನ ವಾಯು ಎಂದರೆ ಈ ಪ್ರಾಣವು ಈ ಆಧ್ಯಾತ್ಮದ ಕಟ್ಟಳತೆಯನ್ನು ಬಿಟ್ಟು ಅಧಿದೈವತವಾಗಿರುವ ಸರ್ವಾತ್ಮನಾಗಿರುವ ಈ ಜಗತ್ತನ್ನು ನಡೆಸ್ತಕ್ಕಂತಹ ಪ್ರಾಣನ ಕ್ರಿಯೆ, ಸ್ಪಂದನ. ನೀವು ನೋಡಿ, ಸಮುದ್ರ ಉಕ್ಕೇರುವುದು ಮತ್ತು ಕಡೆಗೆ ಹೋಗುವುದು, ಅದು ಆ ಪ್ರಾಣನ ಕ್ರಿಯೆಯ ಈ ಹೊರಗಡೆ ನಾವು ಹೊರ ಜಗತ್ತಿನಲ್ಲಿ ಅಧಿದೈವತ ಅಧ್ಯಾತ್ಮದ ಕಟ್ಟಳತೆ. ಇಲ್ಲಿ ನೋಡಿ, ಹುಟ್ಟಿದಂದಿನಿಂದ ಸಾಯುವರೆಗೆ ಇದು ಸ್ಪಂದನವಾಗ್ತಾ ಇದೆ. ಇದು ಅದರಲ್ಲಿ ಲೀನವಾಗಲಿ. ವಾಯುರನಿಲಮಥೇದಂ ಬ್ರಹ್ಮ ವಾಯುರನಿಲಮಥೇದಂ ಭಸ್ಮಾಂತಗಂ ಶರೀರಂ ಸೇರಿಕೊಳ್ಳಲಿ. ಈ ಲಿಂಗ ಶರೀರವು ಜ್ಞಾನ ಕರ್ಮಗಳಿಂದ ಸಂಸ್ಕಾರವನ್ನು ಹೊಂದಿ ದೇಹವನ್ನು ಬಿಟ್ಟು ಮೇಲಕ್ಕೆ ಹೋಗಲಿ. ಇದಕ್ಕೆ ಲಿಂಗ ಶರೀರ ಅಂತ ಹೇಳೋದು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ,
ಪಂಚಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಅಸಂಖ್ಯ ಸಂಸ್ಕಾರಗಳು, ವಾಸನೆ, ಇದರಿಂದ ಕೂಡಿಕೊಂಡಂಥ ಈ ಸೂಕ್ಷ್ಮ ಶರೀರ ಇದೆಯಲ್ಲ, ಇಲ್ಲಿಗೆ ಹೋಗ್ಲಿಕ್ಕೆ ಅಧಿಕಾರ ಇಲ್ಲ ನಮಗೆ. ಇದು ಆ ಯಶನಾತ್ರಯ ತ್ಯಾಗ ಮಾಡಿದಂಥ ಸನ್ಯಾಸಿಗೆ ಮತ್ತು ತೀವ್ರ ಹಂಬಲದಿಂದ ಶ್ರವಣ ಮನನ ನಿಧಿಧ್ಯಾಸ ಮಾಡಿ ಇದರಲ್ಲಿ ಲೀನನಾದವನು ಹೋಗೋದು ಬರೋದೇನಿಲ್ಲ, ಅಲ್ಲಿ ಪರಮಾರ್ಥ ತತ್ವದಲ್ಲಿ ಲೀನವಾಗಿಬಿಟ್ಟ ಅವನು. ಇವನಿದಾನಲ್ಲ ಆ ಸೂಕ್ಷ್ಮ ಶರೀರ, ಈ ಸೂಕ್ಷ್ಮ ಶರೀರ ಮೇಲಕ್ಕೆ ಇರಲಿ, ಶರೀರದ ಕಟ್ಟಳತೆಯಿಂದ ಮೇಲಕ್ಕೆ ಇರಲಿ. ಇನ್ನು ಈ ಸ್ಥೂಲ ಶರೀರವು ಅಗ್ನಿಯಲ್ಲಿ ಹೋಮವಾಗಿ ಭಸ್ಮಾಂತವಾಗಲಿ, ಬೂದಿ ಮಾತ್ರವೇ ಉಳಿಯಲಿ. ಉಪಾಸನೆಗೆ ಅನುಗುಣವಾಗಿ ಓಂ ಬ್ರಹ್ಮಕ್ಕೆ ಪ್ರತೀಕವಾಗಿರುವುದರಿಂದ ಸತ್ಯಸ್ವರೂಪನಾಗಿರುವ ಅಗ್ನಿ ಎಂಬ ಹೆಸರಿನ ಬ್ರಹ್ಮವಸ್ತು ಹಿರಣ್ಯಗರ್ಭ ಪ್ರತೀಕ. ಸಾಲಿಗ್ರಾಮದಲ್ಲಿ ವಿಷ್ಣು ಇದ್ದಾನೆ ಅಂತ ಪೂಜೆ ಮಾಡ್ತಾರಲ್ಲ, ಅದು ಪ್ರತೀಕ ಉಪಾಸನೆ. ಹಾಗೆ ಓಂ ಎನ್ನುವುದು ಬ್ರಹ್ಮಕ್ಕೆ ಪ್ರತೀಕ. ಓಂ ಎಂದು ಕರೆದಿರುತ್ತದೆ ಬ್ರಹ್ಮವನ್ನು. ಓಂಕಾರವು ಅದು ಇದು ಒಂದೇ ಎನ್ನುವ ಭಾವ. ಪ್ರತೀಕ ಅಂದರೆ ಎಲೈ ಕ್ರತುವೆ ಸಂಕಲ್ಪ ಸ್ವರೂಪನಾದ ಅಗ್ನಿಯೇ, ನಾನು ಯಾವುದನ್ನು ಸ್ಮರಿಸಬೇಕೋ ಅದನ್ನು ಸ್ಮರಿಸು. ಅಂದರೆ ಈ ಕಾಲದಲ್ಲಿ, ಯಾವ ಕಾಲದಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಒಂದು ಡೇಸ್ಡ್ ಕಂಡೀಷನ್ ಅಂತಾರೆ ಸಾಯುವಾಗ, ಏನು ಗೊತ್ತಾಗ್ತಾ ಇಲ್ಲ, ಏನು ಮನಸ್ಸು ಇಲ್ಲ. ಅವನು ಅಲ್ಪ ಸ್ವಲ್ಪ ಸಾಧನೆ ಮಾಡಿದವನು ಭಗವಂತನ ನೆನಪು ಮಾಡಿಕೊಳ್ಳಿಕ್ಕೆ ಆ ಕಷ್ಟ ಕಾಲದಲ್ಲಿ ಆಗೋದಿಲ್ಲ. ಅದು ಕೆಲವರಿಗೆ ಅತ್ಯಂತ ಸುಲಭವಾದ ಸುಖವಾದ ಮರಣ ಬರ್ತದಲ್ಲ, ಅದು ಅದ್ಭುತ. ಅಂತಹ ವ್ಯಕ್ತಿಗಳು ಇದ್ದಾರೆ, ಗೃಹಸ್ಥರು ಇದ್ದಾರೆ, ಸಾಧು ಸನ್ಯಾಸಿಗಳು ಇದ್ದಾರೆ. ಮನಸ್ಸು ಎಲರ್ಟಾಗಿರ್ತದೆ, ಸ್ಪಷ್ಟವಾಗಿರ್ತದೆ, ಹೇಳುವುದನ್ನೆಲ್ಲ ಹೇಳ್ತಾರೆ. ಆಮೇಲೆ ಕೆಲವರಿಗೆ ಅವರ ಇಷ್ಟ ದೇವತೆ ಕಾಣಿಸಿಕೊಂಡು ಇಂಥ ದಿನ ರೆಡಿಯಾಗು ಅಂತ ಹೇಳುವುದೂ ಉಂಟು. ಹಾಗೆ ಹೋಗುವವರು ಇದ್ದಾರೆ. ಅದಕ್ಕೆಲ್ಲ ಸಂಸ್ಕಾರ ಮತ್ತು ಬಹಳ ಜೀವನದಲ್ಲಿ ನಿಜವಾಗಿ ಭಗವಂತನನ್ನು ಅಥವಾ ಇಷ್ಟ ದೇವತೆಯನ್ನು ಸ್ಮರಣೆ ಮಾಡಿ ನಿಷ್ಠೆಯಿಂದ ಮಾಡಿದ್ದಾದರೆ ಅದು ಸಾಧ್ಯವಾಗ್ತದೆ. ಇದೆಲ್ಲ ಅನುಭವಕ್ಕೆ ಗೋಚರವಾಗುವಂಥ ವಿಚಾರ. ಕುಬ್ಲೆ ರೋಸ್ ಹೇಳ್ತಾರೆ, ಕೆಲವರು ಸಾಯುವಾಗ ತಮ್ಮ ಹಿರಿಯರನ್ನು ಗತಿಸಿದ ವ್ಯಕ್ತಿಗಳನ್ನು ಕಂಡು ಅವರಿಂದ ಸರಿಯಾಗಿ ಆದೇಶವನ್ನು ಪಡೆದು ಈ ಕಡೆ ಮಕ್ಕಳ ಕಡೆ ತಿರುಗಿ, ನಾನು ನಾಳೆ ನಾಡಿದ್ದು 11 ಗಂಟೆಗೆ ಈ ಜಗತ್ತನ್ನು ಬಿಡ್ತೇನೆ, ನೀವೆಲ್ಲರೂ ಪರಸ್ಪರ ವಿಶ್ವಾಸ ಸೌಹಾರ್ದದಿಂದ ಬದುಕಬೇಕು, ಜಗಳ ಮಾಡಿಕೊಳ್ಬೇಡಿ, ಯಾವ ಪಾಲ್ಪಟ್ಟಿ ಮಾಡಿಕೊಂಡು ಅಲ್ಲಿ ಹೊಡೆದಾಡಬೇಡಿ, ಎಲ್ಲ ನ್ಯಾಯ ಪ್ರಕಾರ ಆಗಬೇಕು, ಗೊತ್ತಾಯ್ತಾ ಅಂತ ಹೇಳಿ ಆಮೇಲೆ ಆ ಸಮಯ ಬಂದ ಕೂಡಲೇ ಕ್ಲೋಸ್. ಇಂಥ ಕೇಸಸ್ಸು ಇದೆ. ಅಂದರೆ ಈ ಮನುಷ್ಯನ ಡೈಮೆನ್ಷನ್ಸ್ ನೋಡಿ. ಮ್ಯಾನ್ ಈಸ್ ನಾಟ್ ಮಿಯರ್ಲಿ ಎ ಕಾಂಬಿನೇಷನ್ ಆಫ್ ಮೆಟೀರಿಯಲ್ ಸಬ್ಸ್ಟ್ಯಾನ್ಸಸ್, ಈಸ್ ಎ ಸ್ಪಿರಿಟ್ ಲಿವಿಂಗ್ ಇನ್ ಎ ಬಾಡಿ. ಈಸ್ ನಾಟ್ ದ ಬಾಡಿ, ಬಾಡಿ ವಿಲ್ ಡೈ. ಇದು ಈ ಸತ್ಯ ಇಲ್ಲಿ ಉಕ್ತವಾಗಿದೆ. ಅದರಿಂದ ಈ ಮಾತುಗಳು, ಈ ವಾಕ್ಯಗಳೆಲ್ಲ ಸಾಮಾನ್ಯ ವಾಕ್ಯಗಳೆಲ್ಲ, ಶ್ರುತಿ ಮಂತ್ರ ಇದು. ಅದಕ್ಕಾಗಿ ಅವರು ಹೇಳ್ತಾರೆ, ಬಾಲ್ಯದಿಂದಲೂ ನಾನು ಮಾಡಿದ ಕರ್ಮವನ್ನು ಯಾವುದುಂಟೋ ಅದನ್ನು ನೆನಪಿಗೆ ತಂದುಕೊಳ್ಳೋನಾಗು. ಹೇ ಕೃತುವೆ, ಸ್ಮರಿಸು, ಮಾಡಿದ್ದನ್ನು ಸ್ಮರಿಸು ಎಂದು ಮತ್ತೆ ಮತ್ತೆ ಹೇಳಿದ್ದು ಆದರಕ್ಕಾಗಿ. ಅನ್ಯೇನ ಮಂತ್ರೇಣ ಮಾರ್ಗಂ ಯಾಚತೆ, ತಿರುಗಿ ಮತ್ತೊಂದು ಮಂತ್ರದಿಂದ ಈ ಮಾರ್ಗವನ್ನು ಯಾಚಿಸ್ತಾ ಇದ್ದಾನೆ ಉಪಾಸಕನು. ಅಗ್ನೇ ನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವವಯುನಾನಿ ವಿದ್ವಾನ್ ಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಟಾಂತೆ ನಮುಕ್ತಿಂ ವಿಧೇಮ. ಹೇ ಅಗ್ನಿಯೇ, ರಾಯೇ ಎನ್ನುವುದು ಇಲ್ಲಿ ಧನ ಅಂತ ಕನ್ನಡಕ್ಕೆ ಮಾಡಿದ್ದಾರೆ. ರಾಯೇ ಅಂದರೆ ಕರ್ಮಫಲವನ್ನು ಪಡೆಯುವುದಕ್ಕಾಗಿ ಅಂತ ಅರ್ಥ. ಹೇ ಅಗ್ನಿಯೇ ಸುಪಥ ನಯ, ಆ ಉತ್ತರಾಯಣ ಮಾರ್ಗದಿಂದ, ಉತ್ತರದ ಮಾರ್ಗ ಅಂತ ಹೇಳಿದರೆ ದೇವಯಾನ. ಯಾರು ತಪಸ್ಸು ಮತ್ತು ಶ್ರದ್ಧೆಯಿಂದ ಗೃಹಸ್ಥರಾದರೂ ಸಂಸಾರಿಗಳಾಗಿದ್ದರೂ ಕೂಡ ನಿಷ್ಠೆಯಿಂದ ಸಾಧನೆ ಮಾಡ್ತಾರೋ
ಅವರು ಅತ್ಯುನ್ನತವಾದ ಲೋಕಕ್ಕೆ ಹೋಗ್ತಾರೆ. ಆ ಲೋಕಕ್ಕೆ ಹೋದರೆ ಹಿಂತಿರುಗಿ ಬರಲೇಬೇಕಾಗಿಲ್ಲ, ಅಲ್ಲಿಂದಲೇ ಮೋಕ್ಷವಾಗಲಿಕ್ಕೂ ಸಾಧ್ಯವಾಗ್ತದೆ. ಅದು ಸುಪಥ. ಆ ಪಥದಿಂದ ನನ್ನನ್ನು ಕರೆದುಕೊಂಡು ಹೋಗು. ದಕ್ಷಿಣ ಮಾರ್ಗ ಬೇಡ. ಹೋಗೋದು ಬರೋದು, ಹೋಗೋದು ಬರೋದು, ಹೋಗೋದು ಬರೋದು, ಬಂದು ಹೋಗೋ ಕಲೆಯಿಂದ ಈ ಬಂದು ಹೋಗೋ ಕೆಲಸ ಬಂದಾಗಲಿ. ಸುಸ್ತು ಹಿಡಿದು ಹೋಗಿದ್ದೇನೆ ನಾನು. ತಿರುಗಿ ತಿರುಗಿ ಬರೋದು, ತಿರುಗಿ ತಿರುಗಿ ಹೋಗೋದು, ಒಂದು ದಿನವೂ ಪುರುಸೋತಿಲ್ಲ ಅಂತ ಆಗಿರ್ತೀನಿ. ಈ ಡ್ರೈವರು ಅವನು ಯಾವುದಾದ್ರು ಇಲ್ಲಿಂದ ಹೌರಾಕ್ಕೆ ಹೋಗುತ್ತಲ್ಲ, ಮೆಡ್ರಾಸಿನಿಂದ ಚೆನ್ನೈಯಿಂದ ಒಂದು ಎಕ್ಸ್ಪ್ರೆಸ್, ಕೊರಮಂಡಲ ಎಕ್ಸ್ಪ್ರೆಸ್ಸಿನಲ್ಲಿ ಡ್ರೈವರ್ನಾದವನಿಗೆ ಮೊದಲನೇ ದಿನ ಎಲ್ಲ ಮಂತ್ರಿಗಳು ಬಂದರು, ಉದ್ಘಾಟನೆ ಮಾಡಿದರು, ಹಾರ ಹಾಕಿದರು, ಇವನಿಗೂ ಒಂದು ಹಾರ ಹಾಕಿದರು. ಸಂತೋಷ ಅಂದ್ಕೊಂಡು ಭಾಳ ಉತ್ಸಾಹದಿಂದ ಅವನು ಡ್ರೈವ್ ಮಾಡ್ಕೊಂಡು ಹೋದ. ಹೇಗಿದೆ ಅಂತ 4 ತಿಂಗಳ ಮೇಲೆ ಎಂಥ ಕರ್ಮ, ಹೋಗೋದು ಬರೋದು ಏನಿದೆ ಅಲ್ಲಿ ಅಂತ. ಹಾಗೆ ಸುಸ್ತಾಗಿದ್ದೇನೆ ನಾನು. ಈಗ ಹುಟ್ಟೋದು ಸಾಯೋದು, ಏನೇ ಪ್ರೋಸೆಸ್ ಎಷ್ಟು ಕಾಂಪ್ಲಿಕೇಟೆಡ್ ಅದು ಗೊತ್ತಾಗೋದಿಲ್ಲ ಜೀವಿಗೆ. ಬಹಳ ಕಾಂಪ್ಲಿಕೇಷನ್ಸ್ ಇವೆ. ಯಾಕೆ ಮನುಷ್ಯರು ಕಷ್ಟಪಡೋದು, ಎಲ್ಲ ಜಗತ್ತಿನಲ್ಲಿ ತೊಂದರೆಗಳಿಗೆ ಸಿಕ್ಕಾಕೊಂಡಿರೋದು ಅರ್ಥವಾಗ್ತದೆ. ಅದರ ಹಿನ್ನೆಲೆಯಲ್ಲಿ ಉಂಟು ಅತಿ ಸೂಕ್ಷ್ಮವಾದ ಸಂಸ್ಕಾರಗಳು, ಕರ್ಮ ಎಲ್ಲ ಇದೆ. ಜೀವಿ ಮಾತ್ರ ಬಹಳ ಈ ಹೊರಗಡೆ ಜಗತ್ತಿಗೆ ಬರೋದು, ಆನಂದ ಪಡೋದು, ಹೊತ್ತೆ ಬಹಳ ಗಮ್ಮತ್ತು ಅಂತ ತಿಳ್ಕೊತಾನೆ. ಅದು ಕೊನೆ ಕಷ್ಟ ಕಾಲ ಬರುವಾಗ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಅದೇ ಪಥ ಅಂದರೆ ಆ ಪಥ. ತಿರುಗಿ ಬರೋದು ಬೇಡ. ದಕ್ಷಿಣ ಮಾರ್ಗ ಆದರೆ ತಿರುಗಿ ಬರಬೇಕು. ಉತ್ತರಾಯಣ ಪಥ ಅಥವಾ ಉತ್ತರದ ಮಾರ್ಗ ಅಂದರೆ ದೇವಯಾನ ಅಂತ ಹೇಳ್ತಾರೆ. ತಪಸ್ಶ್ರದ್ಧೇ ಉಪವಸಂತ್ಯರಣ್ಯೇ ಶಾಂತ ವಿದ್ವಾಂಸೋ ಭೈಕ್ಷಿತುರ್ಯಾಂ ಚರಂತಹ ಸೂರ್ಯದ್ವಾರೇಣ ತೇ ವಿರಜಾ ಪ್ರಯಾಂತಿ ಅಂತ ಇದೆ. ಆ ದಾರಿಯಲ್ಲಿ ಹೋಗ್ಬೇಕು ನನಗೆ. ದಕ್ಷಿಣ ಮಾರ್ಗ ಬೇಡ. ಅಗ್ನೇ ನಯ ಸುಪಥ ರಾಯೇ ಅಸ್ಮಾನ್. ಒಳ್ಳೆಯ ಮಾರ್ಗದಿಂದ ಕರೆದುಕೊಂಡು ಹೋಗು. ನಾನು ಮಾಡಿದಂಥ ಯಾವ ಉಪಾಸನೆ ಮತ್ತು ಕರ್ಮ ಇದೆ ಅದಕ್ಕೆ ಸರಿಯಾದ ಫಲ ನನಗೆ ಸಿಗುವಂತಾಗಲಿ. ದೇವನೇ, ನೀನು ಎಲ್ಲ ಕರ್ಮಗಳನ್ನು ಬಲ್ಲನು. ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ನಿನ್ನ ಹತ್ರ ನನಗೇನಾದರೂ ಮೋಸ ಮಾಡಲಿಕ್ಕಾಗುತ್ತಾ? ನಿನಗೆ ಎಲ್ಲವೂ ಗೊತ್ತಿದೆ. ಯುಯೋಧ್ಯಸ್ಮಜ್ಜುಹುರಾಣಮೇನೋ. ಯುಯೋಧಿ ಅಂದರೆ ಬಿಡಿಸು. ಏನಾದರೂ ತಪ್ಪು ತಡೆಗಳಾಗಿದ್ದರೆ ಅದನ್ನು ಬಿಡಿಸು. ಇದನ್ನು ಕ್ಷಮಾಯಾಚನೆಯ ಕ್ರಮ ನಮ್ಮ ಪೂಜಾ ಪದ್ಧತಿಯಲ್ಲಿಯೂ ಇದೆ, ಎಲ್ಲ ಕಡೆಯಲ್ಲಿಯೂ ಇದೆ. ನಾವು ಎಲ್ಲಿಯೂ ಅಹಂಕಾರ ಪಡುವಂತಿಲ್ಲ. ನಮ್ಮ ಪೂಜಾ ಅಥವಾ ನಮ್ಮ ಪ್ರಾರ್ಥನೆ ಇದೆಲ್ಲ ಆದ ಮೇಲೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ನಿಶಮ್ಯ ದಾಸೋಹಮಿತಿ ಮಾಂ ಬುದ್ಧ ಕ್ಷಮಸ್ವ ಪುರುಷೋತ್ತಮ ಅನ್ನೋ ಒಂದು ಮಂತ್ರ ಇದೆ. ತಿಳಿಯದೆಯೋ ನಾವು ತಪ್ಪು ಮಾಡ್ತೇವೆ, ಹೇ ದೇವ ಅದನ್ನು ಕ್ಷಮಿಸು. ಕ್ಷಮಾ ಯಾಚನೆ ಅತ್ಯಂತ ಪ್ರಾಮುಖ್ಯ ಆಧ್ಯಾತ್ಮಿಕ ಜೀವನದಲ್ಲಿ. ಅಥವಾ ಹಿರಿಯರಿಗೂ ಮನಸ್ಸಿಗೆ ನೋವಾದರೆ ಒಂದು ಮಾತು ಹೇಳಬೇಕು. ಮನಸ್ಸಿಗೆ ನೋವಾದರೆ ಮೆಲ್ಲ ಮರೆತುಬಿಟ್ಟು ಇರಬಹುದು, ಅವರು ಕ್ಷಮಿಸಿರಬಹುದು. ಆದರೆ ತಪ್ಪು ಮಾಡಿದವನು ಕ್ಷಮೆ ಮಾಡಿ, ನನ್ನ ತಪ್ಪಾಯಿತು, ಕ್ಷಮಿಸಬೇಕು, ನೀವು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕ್ಷಮೆ ಯಾಚನೆ ಮಾಡಿ ಅದು ಕ್ಷಮಿಸಲ್ಪಟ್ಟರೆ ಅದು ಕರ್ಮವಾಗುವುದಿಲ್ಲ, ಫಲ ಕೊಡುವುದಿಲ್ಲ. ಕ್ಷಮಿಸದೇ ಇದ್ದರೆ ನೀನು ತಿನ್ನಬೇಕು ಏಟು. ಇದೆಲ್ಲ ಸೂಕ್ಷ್ಮ. ತಪ್ಪಾದರೆ ತಪ್ಪಾಯಿತು ಅಂತ ಹೇಳಿ ಅದನ್ನು ಕ್ಷಮೆ ಯಾಚನೆ ಮಾಡಿದರೆ ಆ ತಪ್ಪಿನ ಪರಿಣಾಮ ಕಡಿಮೆ ಆಗ್ತದೆ, ಹೋಗ್ತದೆ. ಅದು ಯಥಾರ್ಥವಾಗಿರಬೇಕು, ನಿಜವಾದ ಪಶ್ಚಾತ್ತಾಪದಿಂದ ಹೇಳಬೇಕು, ಇಲ್ಲದ್ರೆ ದೋಷವಾಗ್ತದೆ. ಹೀಗೆ ಜೀವಿಗಳಿಗೆ ಏನೂ ಗೊತ್ತಿರೋದಿಲ್ಲ ತಮ್ಮ ಮಾಡಿದ ಕರ್ಮದ ಬಗ್ಗೆ. ಹಾಗಾಗಿ ಸಫರಿಂಗ್ ಬರ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟೋ ಜನ್ಮ ಬೇಕಾಗ್ತದೆ. ಅದು ಯಾಕೆ ಅವನು ಹಾಗೆ ಮಾಡೋದು ದೇವರು ಅಂತ ಕೇಳಿದರೆ ಅದು ವ್ಯವಸ್ಥೆ. ಹಾಗೆ ನಿಮಗೆ ವಿವೇಕ ಎನ್ನುವ ಬುದ್ಧಿ ವಿವೇಕ ಕೊಟ್ಟಿರೋದರಿಂದ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಅರ್ಥ. ಆತ್ಮನ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಯಾವುದು ನಿಮಗೆ ಅನನುಕೂಲವಾಗ್ತದೋ, ಯಾವುದು ಕಷ್ಟವನ್ನು ಉಂಟು ಮಾಡ್ತದೋ ಅಂಥ ಕೃತ್ಯವನ್ನು ಇತರರಿಗೂ ನೀವು ಮಾಡಬಾರ್ದು. ನಿಮ್ಮ ವಸ್ತುವನ್ನು ಹೇಳದೆ ತೆಗೆದರೆ ಅದಕ್ಕೆ ಕಳ್ಳತನ ಅಂತ ಹೆಸರು, ನಿಮಗೆ ಎಷ್ಟು ಕಷ್ಟ ಆಗುತ್ತೆ. ಹಾಗಾದರೆ ನೀವು ಇತರರಿಗೂ ಹಾಗೆ ಮಾಡಬೇಕು. ಅವರ ವಸ್ತುವನ್ನು ಹೇಳದೆ ತೆಗೆದುಕೊಂಡು ಹೋಗಬೇಡಿ. ಹಾಗೆ ಪ್ರತಿಯೊಂದರಲ್ಲಿಯೂ ಆತ್ಮನ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇ.
ನಿಮಗೆ ಯಾವುದು ಕೆಡುಕನ್ನು ಉಂಟು ಮಾಡ್ತದೋ ಇತರರಿಗೆ ಕೆಡುಕನ್ನು ಉಂಟು ಮಾಡ್ತದಲ್ವ ಇದು? ಅಷ್ಟು ಬುದ್ಧಿ ನಿಮಗಿಲ್ವೇ? ನೀವು ಮನುಷ್ಯ ಜನ್ಮದಲ್ಲಿ ಅಷ್ಟು ಬುದ್ಧಿ ಇದೆಯಾ ಇಲ್ವೋ ನಿಮಗೆ? ಅದನ್ನು ಉಪಯೋಗಿಸ್ಕೊಂಡಿದ್ದೀರಾ? ಪ್ರಾಣಿಗಳಿಗಿಲ್ಲ, ಅದು ನಿಮಗೆ ಮಾತ್ರ ನಾನಾ ನಿಯಮ ಇರ್ತದೆ, ಅದನ್ನು ಮಾಡಬೇಕು. ಅದು ಕಲಿಯೋದಿಲ್ವ? ದುಃಖ ಅನುಭವಿಸಿ 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 ನನಗೆ ಯಾಕೆ ಹೀಗಾಗುತ್ತೆ ಅಂತ ತೀವ್ರ ಹಂಬಲದಿಂದ ಪ್ರಾರ್ಥನೆ ಮಾಡಿದಾಗ ಯಾರೋ ತಿಳಿಸಿಕೊಡ್ತಾರೆ, ಇದು ಕಾರಣ ಇದು ಅಂತ. ಅಲ್ಲಿವರೆಗೂ ಹೊಡೆದಾಟವೇ ಸರಿ ನಡೀತಾ ಇದೆಯಲ್ಲ, ಜಗತ್ತು ಹೇಗೆ ನಡ್ಕೊಂಡು ಹೋಗ್ತಾ ಇದೆ ನೋಡಿ. ಕಾರಣ ಏನು? ಅದರಿಂದ ಕ್ಷಮ ಯಾಚನೆ. ಯೋಧಿ ಅಸ್ಮಜ್ಜುಹುರಾಣ ಮೀನು ಭೂಯಿಷ್ಟಾಂತಿ ನಮೋಕ್ತಿ ವಿಧೇಮ. ಮತ್ತೆ ನಮಸ್ಕರಿಸ್ತೇನೆ. ನಮ್ಮ ವಕ್ರವಾದ ಪಾಪವನ್ನು ಬಿಡಿಸು. ನಿನಗೆ ಬಹಳ ನಮಸ್ಕಾರೋಕ್ತಿಯನ್ನು ಹೇಳ್ತಾ ಇದ್ದೇನೆ ಅಂತ ಶರಣಾಗತನಾದ ಕೂಡಲೇ ಆ ಜೀವಾತ್ಮನು ಮೇಲಕ್ಕೆ ಎಳೆಯಲ್ಪಡ್ತಾನೆ. ಭಗವಂತನ ಕೃಪೆಯಿಂದ ಸಂತೋಷದಿಂದ ದೇಹವನ್ನು ಬಿಡ್ತಾನೆ, ಸಂತೋಷದಿಂದ ಶರೀರವನ್ನು ಬಿಡ್ತಾನೆ. ಇಲ್ಲಿಗೆ ಉಪನಿಷತ್ತು ಮುಕ್ತಾಯವಾಯಿತು. ಇದರಲ್ಲಿ ಜೀವಿಯ ಗತಿ, ಜೀವನದ ಉದ್ದೇಶ, ಆತ್ಮಸಾಕ್ಷಾತ್ಕಾರದ ಪಥ ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ಈಶಾವಾಸ್ಯೋಪನಿಷತ್ತು ದಶೋಪನಿಷತ್ತುಗಳಲ್ಲಿ ಸಾಮಾನ್ಯವಾಗಿ ಪ್ರಥಮವಾಗಿ ಅಧ್ಯಯನ ಮಾಡತಕ್ಕದ್ದು. ಇದು ಅತ್ಯಂತ ಶ್ರೇಷ್ಠ ಮಟ್ಟದ ವಿಚಾರಗಳನ್ನು ಒಳಗೊಂಡಿದೆ. ಇದನ್ನು ಇಲ್ಲಿ ಈ 4-5 ದಿನಗಳ ಕಾಲದಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಭಗವಂತನ ಕೃಪೆಯಿಂದ ಈ ದಿವ್ಯವಾದ ವಿಚಾರಗಳನ್ನು ತಿಳಿಯುವ ಅವಕಾಶ ನಮಗೆ ಲಭ್ಯವಾಯಿತು. ಶ್ರದ್ಧಾಭಕ್ತಿಯಿಂದ ಪ್ರತಿದಿನ ಬೆಳಿಗ್ಗೆಯೂ ನೀವು ಇಲ್ಲಿಗೆ ಆಗಮಿಸಿದಿರಿ. ಇದನ್ನು ಶ್ರದ್ಧಾಭಕ್ತಿಯಿಂದಲೇ ಕೇಳಿದಿರಿ. ಅದು ನಿಮ್ಮ ಮನಸ್ಸಿನ ಆಳವನ್ನು ಸ್ಪರ್ಶಿಸಿ ನಿಮ್ಮಲ್ಲಿ ಬದಲಾವಣೆಯನ್ನು ಖಂಡಿತ ತರುತ್ತದೆ ಅಂತ ನಾನು ನಂಬಿದ್ದೇನೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸಿ ಇದನ್ನು ಮಾಡಬೇಕಂತ ಪದೇ ನನ್ನನ್ನು ಇಲ್ಲಿಗೆ ಎಳೆತಂದಂಥ ಶ್ರೀರಾಮ ಅವರಿಗೂ ಇಲ್ಲಿಯ ಕಾರ್ಯಕರ್ತರಿಗೂ ನನ್ನ ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ. ನಿಮ್ಮೆಲ್ಲರಿಗೂ, ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ವಿಶೇಷ ಮಂಗಲಮಯವಾದ ಆಶೀರ್ವಾದ ಲಭ್ಯವಾಗಲಿ, ಶ್ರದ್ಧಾಭಕ್ತಿ ವೃದ್ಧಿಯಾಗಲಿ, ಈ ಜೀವನ ಸಾರ್ಥಕವಾಗುವಂಥ ಪ್ರಯತ್ನ ನಿಮ್ಮಿಂದ ನಡೆಯಲಿ ಅಂತ ಹೇಳಿ ಈ ಓಂಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ. ಈ ಯೋಚನೆಯ ಪ್ರವಾಹವನ್ನು ಪೂರ್ವ ದಿಕ್ಕಿಗೆ ಕಳಿಸಿ, ಆಮೇಲೆ ದಕ್ಷಿಣ ದಿಕ್ಕಿಗೆ ಕಳಿಸಿ, ಆಮೇಲೆ ಉತ್ತರ ದಿಕ್ಕಿಗೆ ಕಳಿಸಿ, ಆಮೇಲೆ ಪಶ್ಚಿಮ ದಿಕ್ಕಿಗೆ ಕಳಿಸಿ, ಆಮೇಲೆ ಉತ್ತರ ದಿಕ್ಕಿಗೆ ಕಳಿಸಿ. ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ. 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 ಆಮೇಲೆ ಈಗ ಆ ಪ್ರಾಣನ ಕ್ರಿಯೆ, ಉಸಿರಾಟ, ಉಚ್ಛ್ವಾಸ ನಿಶ್ವಾಸವನ್ನು ಅಬ್ಸರ್ವ್ ಮಾಡಿ, ಪರಿಶೀಲಿಸಿ, ಸ್ಥಿರವಾಗಿ ಕೂತ್ಕೊಂಡು ಇಡೀ ಜಗತ್ತಿನ ಪ್ರಾಣವನ್ನು ನಡೆಸ್ತಕ್ಕಂಥ
ಆ ಮಹಾಪ್ರಾಣನನ್ನು ಪರಮಾತ್ಮನನ್ನು ಸ್ಮರಣೆ ಮಾಡಲಿಕ್ಕೆ ಯೋಗ್ಯವಾಗುವಂತೆ ಈ ಪ್ರಾಣನನ್ನು ಚಿಂತನೆ ಮಾಡ್ತಾ 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 ಮತ್ತು ಒಳಗೆ ಪ್ರವೇಶ ಮಾಡಿ ಇನ್ನೂ ಆಳಕ್ಕೆ ಮುಳುಗಿ ಇನ್ನೂ ಆಳಕ್ಕೆ ಮುಳುಗಿ ಇನ್ನೂ ಆಳಕ್ಕೆ ಮುಳುಗಿ ಅಲ್ಲಿ ಆ ಪರಮಾತ್ಮನ ಪರಮಾದ್ಭುತವಾದ ದಿವ್ಯ ಮಂಗಲವಾದ ವಿಗ್ರಹವನ್ನು ನೋಡಿ ಆತನಲ್ಲಿ ಶರಣಾಗಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.